ಅಧಿವೇಶನದಲ್ಲಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಸರ್ಕಾರ ಇಂದಿನಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗ್ತಾ ಇದೆ ನೋಡಿ. ಈಗ ಡಿ.ಕೆ. ಶಿವಕುಮಾರ್ ಸರ್ಕಾರ ಕಟ್ಟಿ ಹಾಕಲು ದೋಸ್ತಿ ಈಗ ತಯಾರಿಯನ್ನ ನಡೆಸ್ತಾ ಇರುವಂತದ್ದು. ಇಂದಿನಿಂದ ಏನು ಅಧಿವೇಶನ ಆರಂಭ ಆಗ್ತಾ ಇದೆ. ಅಧಿವೇಶನದಲ್ಲಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಆಗಿದೆ. ಈಗ ಏನು ಇಂದಿನಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗ್ತಾ ಇರೋದ್ರಿಂದ ಡಿ.ಕೆ. ಶಿವಕುಮಾರ್ ಸರ್ಕಾರವನ್ನ ಕಟ್ಟಿ ಹಾಕಲು ದೋಸ್ತಿ ತಯಾರಿಯನ್ನ ನಡೆಸ್ತಾ ಇದೆ. ಅಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಈಗ ತಯಾರಿ ನಡೆಸ್ತಾ ಇರುವಂತದ್ದು. ಸರ್ಕಾರದ ಲೋಪದೋಷಗಳು ಏನಿದೆ ಅದೆಲ್ಲವನ್ನ ಎತ್ತಿ ತೋರಿಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಕೆಂಡ ಕಾರ್ತಾ ಇರುವಂತಹ ದೋಸ್ತಿಗಳು. ಬಿಜೆಪಿಗಿಂತ ಜೆಡಿಎಸ್ ನಿಂದಲೇ ಸರ್ಕಾರಕ್ಕೆ ಸಂಕಷ್ಟ. ಈಗ ಬಿಡದಿ ಯೋಜನೆಯನ್ನ ಕೈ ಬಿಡಬೇಕು ಅಂತ ಹೇಳಿ ಜೆಡಿಎಸ್ ಈಗ ಬಿಗಿ ಪಟ್ಟನ್ನ ಹಿಡ್ಕೊಂಡಿದೆ. ಅದಕ್ಕೆ ಪಾದಯಾತ್ರೆಯನ್ನು ಕೂಡ ಮಾಡ್ತು. ರಾಜ್ಯ ಸರ್ಕಾರದ ವಿರುದ್ಧವಾಗಿ ಜೆಡಿಎಸ್ ಪಾದಯಾತ್ರೆಯ ಅಸ್ತ್ರವನ್ನ ಬಳಸ್ತು. 3 ದಿನಗಳ ಕಾಲ ಪಾದಯಾತ್ರೆ ಮಾಡ್ತು. ಸದನದಲ್ಲೂ ಕೂಡ ಇದೇ ಅಸ್ತ್ರ ಬಳಕೆ ಮಾಡಲಿರುವಂತಹ ಜೆಡಿಎಸ್. ಡಿ.ಕೆ. ಶಿವಕುಮಾರ್ ಸಚಿವ ಬಾಲಕೃಷ್ಣ ವಿರುದ್ಧವಾಗಿ ಜೆಡಿಎಸ್ ಗುಡುಗಲಿದೆ. ಈಗ ಇಬ್ಬರ ವಿರುದ್ಧವೇ ಜೆಡಿಎಸ್ ಹೋರಾಟ. ಒಂದು ಡಿ.ಕೆ. ಶಿವಕುಮಾರ್, ಒಂದು ಬಾಲಕೃಷ್ಣ, ಇವರಿಬ್ಬರ ಏನು ಮೇಲೆ ಈಗ ಇರುವಂತದ್ದು ಕಣ್ಣು. ಸದನದ ಒಳಗೆ ಹಾಗೂ ಹೊರಗೆ ಜೆಡಿಎಸ್ ಈಗ ಫೈಟ್ ಮಾಡಲಿದೆ. ಈಗಾಗಲೇ ಪಾದಯಾತ್ರೆಯನ್ನು ಮಾಡಿ ದಳಪತಿಗಳು ಬಿಸಿ ಮುಟ್ಟಿಸಿದ್ದಾರೆ. ಹೋರಾಟಕ್ಕೆ ಅಲರ್ಟ್ ಆಗಿರುವಂತಹ ಜೆಡಿಎಸ್ನ ಶಾಸಕರು ಈ ಬಿಡದಿ ಟೌನ್ಶಿಪ್ ವಿಚಾರ ಏನಿದೆ ಅದನ್ನು ಕೈ ಬಿಡಬೇಕು. ಈ ಅಧಿವೇಶನದಲ್ಲೂ ಕೂಡ ಅದೇ ನಡೆಯುವಂಥದ್ದು ವಾರ್. ಬಿಡದಿ ಟೌನ್ಶಿಪ್ ವಿಚಾರವನ್ನ ಕೈ ಬಿಡಬೇಕು. ಜೆಡಿಎಸ್ ಈಗಾಗಲೇ 3 ದಿನಗಳ ಕಾಲ ಪಾದಯಾತ್ರೆಯನ್ನ ಮಾಡ್ತು. ಬಿಡದಿ ಟೌನ್ಶಿಪ್ ವಿಚಾರವನ್ನ ಬಿಡಬೇಕು, ರೈತರಿಗೆ ಅನ್ಯಾಯ ಮಾಡಬಾರ್ದು ಅಂತ ಹೇಳಿ 3 ದಿನಗಳ ಕಾಲ ಪಾದಯಾತ್ರೆಯನ್ನ ಮಾಡ್ತು. ಈಗ ಅಧಿವೇಶನ ಆರಂಭ ಆಗಿದೆ. ಅಧಿವೇಶನದಲ್ಲಿ ಬಿಜೆಪಿ ಜೆಡಿಎಸ್ ಇಬ್ರು ಸೇರಿ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಲು ಈಗ ಮುಂದಾಗ್ತಾ ಇರುವಂತದ್ದು, ತಯಾರಿ ನಡೆಸ್ತಾ ಇರುವಂತದ್ದು. ಅಂದ್ರೆ ಯಾವ ರೀತಿ ಪ್ರಶ್ನೆ ಕೇಳಬೇಕು, ಹೇಗೆ ಸರ್ಕಾರವನ್ನ ಕಟ್ಟಿ ಹಾಕಬೇಕು ಅಂತ ಹೇಳಿ ತಯಾರಿ ನಡೆಸ್ತಾ ಇದೆ. ಬಿಜೆಪಿಗಿಂತಲೂ ಜೆಡಿಎಸ್ ನಿಂದಲೇ ಸರ್ಕಾರಕ್ಕೆ ಸಂಕಷ್ಟ. ಯಾಕಂದ್ರೆ ಬಿಡದಿ ವಿಚಾರಕ್ಕಾಗಿ 3 ದಿನ ಪಾದಯಾತ್ರೆ ಮಾಡ್ತು ಜೆಡಿಎಸ್. ಈಗ ಅದೇ ವಿಚಾರವನ್ನ ಇಟ್ಕೊಂಡು ಅಧಿವೇಶನದಲ್ಲಿ ಚರ್ಚೆ ಮಾಡುವಂಥದ್ದು. ಏನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನ ಕಟ್ಟಿ ಹಾಕಲು ಮುಂದಾಗ್ತಾ ಇದೆ ಈಗ ಜೆಡಿಎಸ್. ಬಿಜೆಪಿ ಕೂಡ ಇದಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇರುವಂಥದ್ದು. ಸರ್ಕಾರದ ವಿರುದ್ಧ ದೋಸ್ತಿಗಳು ಕೆಂಡ ಕಾರ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಜೀವನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜೀವನ್, ಇಂದಿನಿಂದ ಅಧಿವೇಶನ ಆರಂಭ ಆಗ್ತಾ ಇರುವಂತದ್ದು. ಅಧಿವೇಶನದಲ್ಲಿ ಏನಾದ್ರೂ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕಬೇಕು, ಏನೆಲ್ಲ ಲೋಪದೋಷಗಳಿದೆ ಅದೆಲ್ಲವನ್ನ ಎತ್ತಿ ತೋರಿಸ್ಬೇಕಂತ ಹೇಳಿ ಈಗ ದೋಸ್ತಿಗಳು ಮುಂದಾಗಿದ್ದಾರೆ. ಅದರಲ್ಲೂ ಜೆಡಿಎಸ್ ಕಾದು ಕುಳಿತಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಎಸ್ ಲಕ್ಷ್ಮಿ, ಏನು ಇವತ್ತಿನಿಂದ ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ಈ ಒಂದು ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಬಿಗಿಯಾಗಿ ಕಟ್ಟಿ ಹಾಕ್ಲಿಕ್ಕೆ ಯಾವುದೇ ರೀತಿಯಾದಂತಹ ಅವರ ಮುಂದಿನ ಹೆಜ್ಜೆ, ಅಂದ್ರೆ ಯಾವುದೇ ರೀತಿಯ ಟೌನ್ಶಿಪ್ ವಿಚಾರವಾಗಿ ಯಾವುದೇ ಮುಂದಿನ ಹೆಜ್ಜೆ ಇಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಹೋರಾಟವನ್ನ ಮಾಡ್ಲಿಕ್ಕೆ ಸದ್ಯ ವಿಪಕ್ಷಗಳು ಸಜ್ಜಾಗಿರುವಂತದ್ದು. ಅದರಲ್ಲಿ ಬಲವಾಗಿ ಏನು ಜೆಡಿಎಸ್ ನಾಯಕರು ಈ ಒಂದು ವಿಚಾರವನ್ನ ಧ್ವನಿಯಾಗಿಸ್ಕೊಳ್ಳಿಕ್ಕೆ ಈಗ ಆಲ್ರೆಡಿ ಮುಂದಾಗಿರುವಂತದ್ದು. ಇದಕ್ಕೆ ಕುಮಾರಸ್ವಾಮಿ ಅವರು ಬೇಕಾದಂತಹ ಸೂಚನೆಗಳನ್ನ ಈಗ ಆಲ್ರೆಡಿ ಎಲ್ಲಾ ನಾಯಕರು, ಜೆಡಿಎಸ್ ನಾಯಕರುಗಳಿಗೆ ಈಗ ಆಲ್ರೆಡಿ ರವಾನಿಸಿದ್ದಾರೆ. ಸದ್ಯ ಈ ಒಂದು ವಿಚಾರವಾಗಿ ವಿಪಕ್ಷಗಳು ಈಗ ಬಿಜೆಪಿ ಹಾಗೂ ಜೆಡಿಎಸ್ ಒಗ್ಗಟ್ಟಾಗಿನೇ ಒಂದು ವಿಚಾರವನ್ನ ಪ್ರಸ್ತಾಪಗೊಳಿಸೋದು ಖಚಿತ. ಯಾಕಂದ್ರೆ ಟೌನ್ಶಿಪ್ ವಿಚಾರವಾಗಿ ಸಾಕಷ್ಟು ದಿನಗಳ, ಅಂದ್ರೆ 520 ದಿನಗಳಿಂದ ಈ ಒಂದು ಹೋರಾಟ ನಡೀತಾ ಇರುವಂತದ್ದು. ಟೌನ್ಶಿಪ್ ಮಾಡಬೇಡಿ ಅನ್ನೋ ಒಂದು ನಿಟ್ಟಿನಲ್ಲಿ, ಈ ಒಂದು ನಿಟ್ಟಿನಲ್ಲಿ ಸದ್ಯ ಈ ಒಂದು ವಿಚಾರವನ್ನ ವಿಧಾನಸಭೆ ಅಧಿವೇಶನದಲ್ಲಿ ಏನು ಚರ್ಚೆಗೆ ತಗೊಳ್ಬೇಕು ಅನ್ನೋ ಒಂದು ನಿರ್ಧಾರವನ್ನ ಈಗ ಆಲ್ರೆಡಿ ವಿಪಕ್ಷಗಳು ಮಾಡಿವೆ. ಅದೇ ರೀತಿಯಲ್ಲಿ ಚರ್ಚೆಗೂ ಕೂಡ ತಗೊಳುತ್ತೆ. ಸದ್ಯ ಈ ಒಂದು ವಿಚಾರವಾಗಿ ಇನ್ನು ಡಿಪೆಂಡ್ ಮಾಡ್ಕೊಳ್ಳಿಕ್ಕೂ ಕೂಡ ಸರ್ಕಾರ ರೆಡಿ ಆಗಿದೆ ಅನ್ನೋ ಒಂದು ಅಂಶಗಳನ್ನ ಅವರು ಕೂಡ ಹೇಳ್ತಿದ್ದಾರೆ. ಆದ್ರೆ ಜೆಡಿಎಸ್ ನಾಯಕರು ಈವರೆಗೂ ಮಾಡಿರುವಂತ ಹೋರಾಟವನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಇನ್ನು 18ನೇ ತಾರೀಕು, ಅಂದ್ರೆ 18ರಂದು, ಇದೇ ತಿಂಗಳ 18ರಂದು ಇದ್ರ ವಿರುದ್ಧವಾಗಿ ಒಂದು ದೊಡ್ಡದಂತ ಹೋರಾಟವನ್ನ ಫ್ರೀಡಂ ಪಾರ್ಕ್ ನಲ್ಲಿ ಕೂಡ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ಜೆಡಿಎಸ್ ನಾಯಕರು. ಇನ್ನು ಇದ್ರ ಜೊತೆಗೆ ವಿಧಾನಸಭೆ ಒಳಗಡೆ ಬಿಜೆಪಿ ನಾಯಕರಿಗಿಂತ ಹೆಚ್ಚು ಈ ಒಂದು ವಿಚಾರವನ್ನ ಜೆಡಿಎಸ್ ನಾಯಕರು ಚರ್ಚೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಈಗ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದೇ ನಿಟ್ಟಿನಲ್ಲಿ ಈಗ ಸಕಲ ಸಿದ್ಧತೆಗಳನ್ನು ಈಗ ಆಲ್ರೆಡಿ ಮಾಡ್ಕೊಂಡಿರುವಂತದ್ದು ಜೆಡಿಎಸ್ ನಾಯಕರು. ಜೊತೆಗೆ ಏನು ಮುಂದಿನ ದಿನಗಳಲ್ಲಿ ಈ ಒಂದು ಪಾದಯಾತ್ರೆ, ಈ ಹಿಂದೆ ಏನು 2 ದಿನಗಳ ಪಾದಯಾತ್ರೆ ಮಾಡಿದ್ರು, ಆ ಒಂದು ಪಾದಯಾತ್ರೆಯಿಂದಲೂ ಕೂಡ ಈಗ ಆಲ್ರೆಡಿ ಸರ್ಕಾರಕ್ಕೆ ಸ್ವಲ್ಪ ಬಿಸಿಯನ್ನ ಮುಟ್ಟಿಸಿರುವಂತದ್ದು. ಏನು ಎರಡೇ ಅಂದ್ರೆ 3 ದಿನದ ಪಾದಯಾತ್ರೆಯನ್ನ ಯೋಜನೆ ಮಾಡ್ಕೊಂಡಿರ್ತಾರೆ. ಆದ್ರೆ 2ನೇ ದಿನಕ್ಕೇನೆ ಒಂದು ಬೆಂಗಳೂರು ಸಿಟಿ ಒಳಗಡೆ ಯಾವುದೇ ರೀತಿಯಾದಂತಹ ಪಾದಯಾತ್ರೆ ಬರಬಾರ್ದು
ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಅವರನ್ನ ತಡೆಯುವಂತ ಕೆಲಸ ಮಾಡಿದ್ರಿಂದ 2 ದಿನಕ್ಕೆ ಒಂದು ಪಾದಯಾತ್ರೆ ಎಂಡ್ ಆಗುತ್ತೆ. ಅಲ್ಲಿ ಸರ್ಕಾರಕ್ಕೂ ಕೂಡ ಒಂದು ಪಾದಯಾತ್ರೆಯಲ್ಲಿ ಸ್ವಲ್ಪ ಬಿಸಿ ಮುಟ್ಟಿಸಿರುವಂತದ್ದು ಕಾಣ್ತಿರುವಂತದ್ದು. ಅದೇ ರೀತಿಯಾಗಿ ಈಗ ಸದನದಲ್ಲಿ ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ಪಾದಯಾತ್ರೆ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಅನ್ನ ಮುಂದುವರಿಸಬಾರ್ದು, ನಿಲ್ಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟಕ್ಕೆ ಸದ್ಯ ಸಕಲ ಸಿದ್ಧತೆಗಳನ್ನು ಈಗ ಆಲ್ರೆಡಿ ವಿಪಕ್ಷಗಳು ಮಾಡ್ಕೊಂಡಿರುವಂತದ್ದು. ಲಕ್ಷ್ಮಿ, ಧನ್ಯವಾದ ಜೀವನ್ ನಿಮ್ಮೆಲ್ಲ ಮಾಹಿತಿಗಾಗಿ.